ಅವರು ಆಗ ಪಡೆದುಕೊಂಡ ಪುಣ್ಯದ ಫಲವಾಗಿ ಅದನ್ನು ಹಂಚಲಿಕ್ಕೋಸ್ಕರ ಅಂತ ಹೇಳಿ ಎರಡನೇ ಜನ್ಮವನ್ನು ತೆಗೆದುಕೊಂಡಿದ್ದು ವ್ಯಾಸರಾಯನಾಗಿ. ಆ ವ್ಯಾಸರಾಯರಲ್ಲಿ ಸಂಚಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕನಕದಾಸರು ಅವರ ಹತ್ರ ಬರ್ತಾರೆ. ಇವರ ತಿಮ್ಮಣ್ಣ ನಾಯಕ ಅಂತ ಅವರ ಪೂರ್ವಜನ್ಮದ ಹೆಸರು. ಆ ವಂಶಸ್ಥರು ಇದ್ದಾರೆ. ನಾನು ಹಾವೇರಿನಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾಗ ಆ ಕನಕದಾಸರ ವಂಶಸ್ಥರನ್ನ ನಾನು ಅಲ್ಲಿ ಹೋಗಿ ಅವ್ರನ್ನ ಕಂಡು ಮಾತಾಡಿದ್ದೇನೆ. ಕನಕದಾಸರು ಬರೆದಿರ್ತಕ್ಕಂಥ ಪ್ರೇಮತರಂಗಿಣಿ ಅಂತಕ್ಕಂಥ ಒಂದು ಗ್ರಂಥದ ಹಸ್ತಪ್ರತಿಯನ್ನು ಅವ್ರ ಮನೆಯಲ್ಲಿ ನಾನು ನೋಡಿದ್ದೀನಿ, ಇನ್ನೂ ಪ್ರಿಸರ್ವ್ ಮಾಡಿದ್ದೀನಿ. ಆ ವಂಶದ ತಿಮ್ಮಣ್ಣ ನಾಯಕನ ವಂಶದಲ್ಲಿ ಬಂದಂಥವ್ರನ್ನ ಮನಸ್ಸನ್ನು ವ್ಯಾಸರಾಯರು ನೋಡಿ, ನಿಂದು ಚಿನ್ನದಂಥ ಮನಸ್ಸು ಅಂತ ಹೇಳಿ ಕನಕದಾಸ ಅಂತ ಹೇಳಿ ಅವ್ರನ್ನ ಕರೆದು ಅವರಿಗೆ ಆದಿಕೇಶವ ಅಂತಕ್ಕಂಥ ಒಂದು ಅಂಕಿತವನ್ನು ಕೊಡ್ತಾರೆ. ಹೀಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಮ್ನಿ ಪ್ರೆಸೆನ್ಸ್ ಆಫ್ ದಿ ಗಾಡ್ ಅಂತ ಒಂದು ಡಾಕ್ಟ್ರಿನ್, ಅಂದರೆ ಭಗವಂತ ಸರ್ವವ್ಯಾಪಕ, ಸರ್ವತ್ರ ಇರ್ತಕ್ಕಂಥವನು ಅಂತಕ್ಕಂಥ ವಿಚಾರವನ್ನು ಪಾಠವನ್ನು ವ್ಯಾಸದಲ್ಲಿ ಇರ್ತಕ್ಕಂಥ ವ್ಯಾಸ ಸಾಹಿತ್ಯ ಅಂದರೆ ವೇದವ್ಯಾಸದಲ್ಲಿ ಹೇಳ್ತಿರ್ತಕ್ಕಂಥ ಎಲ್ಲ ಸಾಹಿತ್ಯಕ್ಕೆ ವ್ಯಾಸ ಸಾಹಿತ್ಯ ಅಂತ ಕರೀತಕ್ಕಂಥದ್ದು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ವ್ಯಾಸರಾಯರು ಅದನ್ನು ಪಾಠ ಮಾಡುವಂಥ ಸಂದರ್ಭದಲ್ಲಿ ವೇದವ್ಯಾಸರ ಅವತಾರದಲ್ಲಿ ಉಂಟಾಗಿರ್ತಕ್ಕಂಥದ್ದಲ್ಲಿ ಹೇಳಿರ್ತಕ್ಕಂಥದ್ದು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ ಹೇಳಿ, ಹಾಗಾಗಿ ವೇದವನ್ನು ವಿಂಗಡಿಸಿದಂಥ ವ್ಯಾಸನಿಗೆ ವೇದವ್ಯಾಸ ಅಂತ ಕರೆಯಲಾಯಿತು. ನಮ್ಮ ವೇದವ್ಯಾಸನ ಹೆಸರು, ನನ್ನ ತಂದೆಯ ಹೆಸರು. ಹಾಗಾಗಿ ಆ ಒಂದು ವ್ಯಾಸರಾಯರು ಪಾಠ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಪ್ರಾಜ್ಞರು ಎಲ್ಲರೂ ಇದ್ದರು. ನೋಡಿ, ಸಮಾಜದಲ್ಲಿ ತುಂಬ ನಮ್ಮನ್ನು ಒಂದು ವಿಚಾರಕ್ಕೆ ದೂಷಿಸ್ತಾರೆ, ನಾವೆಲ್ಲರನ್ನು ದ್ವೇಷಿಸಿದ್ವಿ, ನಾವು ಮುಂದೆ ಬರಲಿಲ್ಲ ಅಂತ. ಅದೆಲ್ಲ ತಥಾಕಥಿತವಾಗಿ ಬಂದಿರತಕ್ಕಂಥ ಸುಳ್ಳು. ಇದು ನ್ಯಾಯವಾಗಿ ತಿಳ್ಕೊಳ್ಬೇಕು ನಾವು. ವ್ಯಾಸರಾಯರು ಕನಕದಾಸನನ್ನು ಕರೆದು ಅವನಿಗೆ ಆ ವ್ಯವಸ್ಥೆ ಮಾಡಿಕೊಡ್ತಿದ್ದರೆ ಕನಕದಾಸನಿಗೆಲ್ಲ ಆಗ್ತಿತ್ತು. ಆಗ ಪುರಂದರದಾಸರಿದ್ದವ್ರು ಹೇಳ್ತಾರೆ, ತಾವು ತಿಳ್ಕೊಳ್ಬೇಕು, ಇದನ್ನೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಹೇಳಬೇಕು. ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸಮುನಿ ಮಠದವರೆಲ್ಲ ದೂರಿಕೊಂಬುವರಯ್ಯ ಅಂತ ಒಂದು ಕೀರ್ತನೆ ಇದೆ. ಅವ್ರನ್ನ ಕರೀತಾರೆ, ಕನಕದಾಸರಿಗೆ ಕೂಡಿಸಿ ಪಾಠ ಹೇಳಿರ್ತಾರೆ. ವೈ ಐ ಆಮ್ ಸೇಯಿಂಗ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ನಾಟ್ ಯು ಇನ್ ಕಪಲ್ ಆಫ್ ಮಿನಿಟ್ಸ್. ಹಾಗಾಗಿ ಏನು ಮಾಡ್ತಾರೆ, ಭಗವಂತ ಸರ್ವವ್ಯಾಪಕ ಅಂತ ಹೇಳಿ ಪಾಠ ಮಾಡಿರ್ತಾರೆ ವ್ಯಾಸರಾಯರು. ಮಾರನೇ ದಿವಸ ಏಕಾದಶಿ ಎಲ್ಲರಿಗೂ ಕೂಡ ಒಂದೊಂದು ಬಾಳೆಹಣ್ಣನ್ನು ಕೊಡ್ತಾರೆ. ಕೊಟ್ಟು ನೀವು ಇದನ್ನೆಲ್ಲನೂ ಯಾರು ಇಲ್ಲದೇ ಇರೋ ಕಡೆ ತಿಂದು ಬರಬೇಕು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಒಬ್ಬ ಹೋಗ್ತಾನೆ, ಮಂಚದ ಕೆಳಗಡೆ ಹೋಗಿ ಕೂತ್ಕೊಂಡು ಲೈಟ್ ಹಾರಿಸಿ ತಿಂದ್ಕೊಂಡು ಬರ್ತಾನೆ. ಇನ್ನೊಬ್ಬ ಬಾಗಿಲಿಂದ, ಇನ್ನೊಬ್ಬ ಬಾವಿಕಟ್ಟೆ, ಇನ್ನೊಬ್ಬ ಎಲ್ಲೋ ಊರಾಚೆ, ಹೀಗೆಲ್ಲ ಮಾಡ್ಕೊಂಡು ಬರ್ತಾನೆ. ಮಾರನೇ ದಿನ ಕನಕದಾಸರು ವಾಪಸ್ ತಂದು ಕೊಡ್ತಾರೆ. ಯಾಕಪ್ಪ ಕನಕ, ನಿಮ್ಗೆ ಯಾರು ಇರೋ ಕಡೆ ಸಿಗಲಿಲ್ಲ ಅಂತ. ಎಲ್ಲ ಬಿಕ್ಕಿದ್ದ ವಿದ್ವಾಂಸಗಳೆಲ್ಲ ಇವನು ಒಂದು ಬಾಳೆಹಣ್ಣು ತಿನ್ನಕ್ಕೆ ಬರಲಿಲ್ಲ, ಯಾರು ಎಲ್ಲರ ಕಡೆ, ಇವನೇನು ಬಂದು ಶಾಸ್ತ್ರ ಕೇಳೋದು. ಈ ಸಂದರ್ಭದಲ್ಲಿ ವ್ಯಾಸರಾಯರು ಕನಕದಾಸರ ಮಹತ್ವವನ್ನು ಸಾರೋದಕ್ಕೋಸ್ಕರ, ಕನಕ ಯಾಕಪ್ಪ ತಿನ್ನಲಿಲ್ಲ ಅಂತ ಇವ್ರಿಗೆಲ್ಲ ಒಂಚೂರು ಹೇಳಪ್ಪ ಅಂತ. ಹಾಗೆ ಹೇಳಪ್ಪ ಅಂತ ಹೇಳಿದ ಸಂದರ್ಭದಲ್ಲಿ ಕನಕದಾಸರು ಹೇಳ್ತಾರೆ, ಗುರುಗಳೇ, ನಿನ್ನೆ ದಿವಸ ತಾವು ಮಾಡಿದ ಪಾಠ ಏನು? ಭಗವಂತ ಸರ್ವತ್ರ ವ್ಯಾಪಕ, ಅವನಿಲ್ಲದೆ ಇರೋ ಜಾಗ ನನಗೆ ಸಿಗಲಿಲ್ಲ. ಅವನು ನೋಡ್ತಿರ್ತಾನಲ್ಲ, ಯಾರು ನೋಡದೇ ಇದ್ರು. ಹಾಗಾಗಿ ನನಗೆಲ್ಲೂ ಜಾಗ ಸಿಗಲಿಲ್ಲ, ಅದಕ್ಕೋಸ್ಕರ ವಾಪಸ್ ತಂದೆ ಅಂತ. ಎಷ್ಟು ಒಂದು ಸಣ್ಣ ಉದಾಹರಣೆಯ ಮುಖಾಂತರ ಭಗವಂತನ ಸರ್ವವ್ಯಾಪಕತೆಯನ್ನು ತಿಳಿಸಿಕೊಟ್ಟಂಥದ್ದು. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ, ಈಗಿನ ಕಾಲದ ತಾಯಂದರಿಗೆ ಹೇಳ್ತೀನಿ, ನನ್ನ ವಯೋಮಾನದವ್ರು ಇರ್ಬೋದು, ನನಗಿಂತ ಸ್ವಲ್ಪ ಚಿಕ್ಕ ವಯೋಮಾನದವ್ರು ಇರ್ಬೋದು, ಅಥವಾ ಇನ್ನೂ ಸ್ವಲ್ಪ ಚಿಕ್ಕ ವಯೋಮಾನದಲ್ಲಿ ಇರ್ಬೋದು, ಅಥವಾ ಹುಡುಗರು ಇರ್ಬೋದು. ನಮಗೆಲ್ಲ ಏನು ಹೇಳ್ತಾ ಇದ್ರು ಅಂತಂದರೆ, ಸಂಜೆಗೆ ಇಲ್ಲಿ ಇಬ್ಬರು ಚಿತ್ರಗುಪ್ತರು ಅಂತಿರ್ತಾರೆ, ನೀವು ಮಾಡಿದ್ದು ಒಳ್ಳೆ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು ಎಲ್ಲ ಬರ್ಕೋತಾರೆ. ಬರ್ಕೊಂಡಾದ್ಮೇಲೆ ಅದನ್ನು ಮುಂದೆ ನಿಮಗೆ ಎಲ್ಲೋ ಒಂದು ಕಡೆ ಹೋದಾಗ ವಿಚಾರಣೆ ನಡೆಯುತ್ತೆ, ಹುಷಾರು ಅಂತ ಹೇಳ್ಕೊಟ್ಟಿರ್ತಿದ್ರು. ಅಂದರೆ ಆಗಿನ ಕಾಲದ ಇನ್ಬಿಲ್ಟ್ CCTV ಅಲ್ವಾ. ಹಾಗಾಗಿ ಕನಕದಾಸರಿಗೆ ಭಗವಂತ ಸರ್ವವ್ಯಾಪಕತೆ ಅಂತ ಕಾಣಿಸ್ತು. ನಾವು ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು, ಯಾರು ನೋಡದೇ ಇದ್ರೂ ಕೂಡ ಭಗವಂತ ನೋಡ್ತಿರ್ತಾರೆ. ಅದು ನೀವು ಕಸ ಗುಡಿಸೋರಾಗಿರ್ಬೋದು, ಟ್ರಂಪ್ ಆಗಿರ್ಬೋದು, ಎಲ್ಲಿಂದ ಎಲ್ಲಿ ತನಕ ಹೋದರೂ 24 ಗಂಟೆ ಅಷ್ಟೇ ನಮಗಿರ್ತಕ್ಕಂಥದ್ದು. ದಾಸರು ಅದಕ್ಕೋಸ್ಕರ ಹೇಳ್ತಾರೆ, ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತ ಹೇಳ್ತಾರೆ. ಟೈಮ್ ಟಿಕ್ಕಿಂಗ್ ಅಪ್ ಅಂತ.
ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ ಕೇಳ್ತಾರೆ. ಇಷ್ಟಂಕ ಏನನ್ನೋ ಮಾಡಿಬಿಟ್ಟಿದ್ದೀನಿ, ಇನ್ನೇನಪ್ಪ ಮಾಡಿದ್ದೆ ಅಂತ. ನಮ್ಮಲ್ಲಿ ಬಹುತೇಕರು ಈಗೀಗ ಅದಕ್ಕೂ ಕಡಿಮೆ ಆಗಿದೆ, ಇನ್ಮೇಲೆ ಅದು ಔಟ್ಸೋರ್ಸಿಂಗ್ ಬರುತ್ತೆ ಅನ್ನೋ ಗೊತ್ತಿಲ್ಲ. ಸಂಜೆ ಒಳ್ಳೆಯ ಕಾರ್ಯಕ್ರಮ ಅದನ್ನು ಪ್ರಸ್ತಾಪ ಮಾಡಬಾರ್ದು, ಆದರೂ ಮನಕ್ಕೆ ಮುಟ್ಲಿ ರಿವೀಟ್ ಆಗಲಿ ಅನ್ನೋದಕ್ಕೆ ಹೇಳ್ತೀನಿ. ಬಹುತೇಕರು ಇತ್ತೀಚೆಗೆ ನಿಮ್ಮ ಸ್ನೇಹಿತರು, ನಿಮ್ಮ ಹಿರಿಯರು, ತಂದೆ ತಾಯಿಯರು, ಅಜ್ಜಂದಿರು ಹೋಗಿದರೆ ಧರ್ಮೋದಕಕ್ಕೆ ಅಂತ ಹೋಗ್ತೀವಿ 15 ದಿವಸ. ಅಲ್ಲಿ ಶಿಲೆ ಮೇಲೆ ಇಟ್ಬಿಟ್ಟು ನೀರು ಬಿಡಿಸಿ ನೀವೊಂಚೂರು ಪುಣ್ಯ ಕೊಡಿ ಅಂತ ಕೇಳ್ತಾರೆ. ಯೋಚನೆ ಮಾಡ್ಕೊಳ್ಳಿ, ಏನು ಪುಣ್ಯ ಇದೆ ನೀವು ಕೊಡೋಕ್ಕೆ ಅಂತ ಯೋಚನೆ ಮಾಡ್ಕೊಳ್ಳಿ. ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ ದಾಸರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಮದುವೆ ಮನೆಗೆ ಹೋಗಿ ಸಪ್ತ ಸುದ್ದಿಯ ಕೇಳಿದೆ ಅಂತ ಹೇಳ್ಕೊತಾರೆ. ದಾಸರು ಹೇಳಿರೋದು ಎಲ್ಲ ಲಿಸ್ಟ್ ಮಾಡ್ತಾರೆ. ನಂಬರ್ ಆಫ್ ಸಿನ್ಸ್ ದಟ್ ವಿ ಹ್ಯಾವ್ ಕಮಿಟೆಡ್ ಅಂತ ಯೂಟ್ಯೂಬಲ್ಲಿದೆ, ದಯವಿಟ್ಟು ಕೇಳಿ. ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ. ಈಗಿನ ಕಾಲದ ಮಾಡರ್ನಲ್ಲಿ ಹೇಳ್ತೀನಿ ಕೇಳ್ಕೊಡಿ. ನಮ್ಮ ಹತ್ರನೇ ಡಾಟಾ ನಿಲ್ಲು, ಪಕ್ಕದವ್ರಿಗೆ ಹಾಟ್ಸ್ಪಾಟ್ ಆನ್ ಮಾಡೋದು. ಅರ್ಥ ಆಯ್ತಲ್ಲ? ನಮ್ಮ ಪುಣ್ಯವೇ ಇಲ್ಲ, ಬೇರೆಯವ್ರಿಗೆ ಏನು ಕೊಡೋದು ಅಂತ. ಹಾಗಾಗಿ ನಮ್ಮೆಲ್ಲ ಮಕ್ಕಳಿಗೆ ಸಂಜೆ 10 ನಿಮಿಷ ಮೊಬೈಲ್ ಪಕ್ಕಕ್ಕೆ ಇರಿಸಿ, ಒಂದಾದರೂ ಹಾಡನ್ನು ಹೇಳ್ಕೊಡಿ, ಒಂದಾದರೂ ನೀತಿ ಕಥೆಯನ್ನು ಹೇಳ್ಕೊಡಿ, ಒಂದಾದರೂ ಮಹಾಭಾರತದ ಪ್ರಸಂಗವನ್ನು ಹೇಳ್ಕೊಡಿ, ಒಂದಾದರೂ ರಾಮಾಯಣದ ವಿಚಾರವನ್ನು ಹೇಳ್ಕೊಡಿ. ಸಂಜೆ ಮಕ್ಕಳಿಗೆ ಹೇಳಬೇಕು ಅಂತ ಬೆಳಗಿಂದ ನೀವು ಓದಿ, ಬಹಳ ಮುಖ್ಯ ಆಗುತ್ತೆ. ಆಯ್ತಲ್ಲ? ಹಾಗೆ ಆದಾಗ ಈ ಪ್ರತಿಭೆಗಳೇನಿದೆ ಇವೆಲ್ಲ ಉತ್ತುಂಗಕ್ಕೆ ಹೋಗಿ ತಲುಪೋದ್ರಲ್ಲಿ ನನಗಂತೂ ಸಂಶಯವಿಲ್ಲ. ಹಾಗಾಗಿ ದಾಸದ ಪದಗಳು ನಮಗೆ ಅನುಚಾನವಾಗಿ ಕೈ ಹಿಡ್ಕೊಂಡು ಬರ್ಕೊಂಡು ಹೋಗ್ತಕ್ಕಂಥದ್ದು. ನೀವು ಕೇಳಿದ ಎಲ್ಲ ವಿಚಾರಕ್ಕೆ ನಾನು ಒಂದೊಂದು ದಾಸದ ಕೀರ್ತನೆಯನ್ನು ಹೇಳಬಲ್ಲೆ. ಬೆಳಗಿನಿಂದ ಎದ್ದಾಗಿಂದ ಹಿಡಿದು ಮಲಗೋ ತನಕ ನೀವು ಮಾಡ್ತಕ್ಕಂಥ ಪ್ರತಿ ಚರ್ಯೆಗೆ ಒಂದು ದಾಸರ ಪದ ಇದೆ. ಮಕ್ಕಳಾಡಿಸುವಾಗ ಮಡದಿಯೊಡನೆ ಅಕ್ಕರದಿ ಮಾತನಾಡುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ಇದೆಲ್ಲ ಹೇಳ್ಕೊಂಡ ನನ್ನಂಥದ್ದಾಗುತ್ತೆ. ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋ ತನಕ ಭಗವನ್ ನಾಮ ಸ್ಮರಣೆ ಆಗಲಿ. ಯಾಕೆ ಅಂತ ಹೇಳಿದ್ರೆ ಕಲಿಯುಗೆ ಅನ್ನಗತ ಪ್ರಾಣ ಅಂತ. ಒಂದು ಏಕಾದಶಿ ಉಪವಾಸ ಮಾಡಿದ್ರೆ ನಮ್ಗೆ ಡಯಾಬಿಟಿಸ್ ಜಾಸ್ತಿ ಆಯಿತು ಅಂತೀವಿ, ಲೋ ಶುಗರ್ ಆಗೋಯ್ತು ಅಂತೀವಿ. ಹಾಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ಈ ಕಲಿಯುಗದಲ್ಲಿ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಭಗವನ್ ನಾಮಸ್ಮರಣೆ ಸಾಕು ಅಂತ ಹೇಳ್ತಾರೆ. ಏನು ಕಷ್ಟಪಡಬೇಕಾಗಿಲ್ಲ, ಸುಲಭವೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಾಗಲ್ಲನೋ ಅಂತಾರೆ ದಾಸರು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನೀವು ಮಲಗಿದ್ರೆ ನಾನು ಕೂತ್ಕೋತೀನಿ ಅಂತಾನೆ. ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ನಾ ಒಲಿವೆ ನಿಮಗೆಂಬ ಪುರಂದರ ವಿಠಲ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಅಷ್ಟು ಸುಲಭವಾಗಿರ್ತಕ್ಕಂಥದ್ದು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಹರಿಗೆ ಅರ್ಪಿಸಿದರೆ ಸಾಕು ಅಂತಾರೆ. ಮಲ್ಲಿಗೆ ನೋಡಿ 80 ರೂಪಾಯಿ ಅಂತ ಒಂದು ಮಾಡ ಅಂತ ಬೇಕಿಲ್ಲ. ಮನೆಯಲ್ಲಿ ಬೆಳೆದಿರ್ತಕ್ಕಂಥ ತುಳಸಿ ಪಾಟಲ್ಲಿರ್ತಕ್ಕಂಥ ಒಂದೇ ಒಂದು ಶ್ರೀ ತುಳಸಿ ಸಾಕು. 3 ದಿನ ಕಾವೇರಿ ವಾಟರ್ ಬರಲ್ಲ, ಕೇಂದ್ರದಲ್ಲಿ ಹಾಕಿದ್ರೆ ಬಿಂದು ಗಂಗೋದಕ ಅಂತ ಕೇಳಿದ್ರು. ಹೂವ ತರುವುದರ ಮನೆಗೆ ಹುಲ್ಲ ತರುವ, ಎಷ್ಟು ಚೆನ್ನಾಗಿದೆ. ಹಾಗಾಗಿ ಇವೆಲ್ಲವನ್ನ ಯಾಕೆ ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತಂದರೆ, ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಕೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹ್ಯಾಗೆ ಬದುಕಿದ್ರು ನಾವು ಅಂತ. ನಮ್ಮ ತಂದೆಪ್ಪ ಅವಧಾನಿಗಳು, ಅವ್ರು ಬರ್ತಾ ಇದ್ರೆ ರಸ್ತೆಯಲ್ಲಿ ನಮಸ್ಕಾರ ಹಾಕೋರು ಅಂತ ಕೇಳಿದ್ವಿ. ನಮ್ಮ ತಂದೆ ನೋಡ್ಬೇಕಪ್ಪ ನೀನು, ನಮ್ಮ ತಾತ ನೋಡ್ಬೇಕಪ್ಪ, 10 ಹಳ್ಳಿಗೆ ಅವರೇ ಗಣಪಾಟಿಗಳು ಅಂತ ಎಷ್ಟು ಚೆನ್ನಾಗಿ ವೇದ ಹೇಳ್ತಾ ಇದ್ರು. ನೀವು ಕೇಳಿಸ್ಕೊಂಡಿದ್ದೀರಿ. 10 ರೂಪಾಯಿ ಕೊಡ್ತೀವಿ ನಾವು ವೇದ ಓದೋರಿಗೆ, ಟಿಪ್ಸ್ 20 ರೂಪಾಯಿ ಕೊಟ್ಟು ಬರ್ತೀವಿ. ಪಿ ಓದೋರಿಗೆ 10 ರೂಪಾಯಿ ಕೊಟ್ಟು ಬರ್ತೀವಿ, ಇಲ್ಲಿ ಬಂದು ನಿಲ್ಲಿಸು ಅಂತ ಕರೆಯೋಕ್ಕೆ. ಯಾಕೋ ಕೊಡುವಾಗ, ಸಮಾಜದಲ್ಲಿ ಇರ್ತಕ್ಕಂಥವ್ರನ್ನ ಕೊಡುವಾಗ ಕೈ ಹಿಡ್ಕೊಂಡ್ಬಿಡುತ್ತೆ. ಇದೆಲ್ಲ ನಿಂತು ಹೋಗ್ಬೇಕು. ಆ DNA ಬಂದಿರತಕ್ಕಂಥ ನಮ್ಮ ಮಕ್ಕಳು ಹೆಂಗೆ DNA ಕಳ್ಕೊಂಡಿದ್ದಾರೆ? ಆ DNA ಅಲ್ಲಿದೆ, ಸುಪ್ತವಾಗಿದೆ. ಹೋಗಿ ನೋಡ್ಕೊಂಬನ್ನಿ. ಮೊನ್ನೆ ಜರ್ಮನಿನಲ್ಲಿ
ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿದ್ರು. ಯೋಚನೆ ಮಾಡಿದ್ದೇನೆ, ಬಾಳೆ ಎಲೆ ಊಟ ಹಾಕಿದ್ರು ಅಂತ ನನ್ನ ಮಗಳು ಹೇಳಿದ್ರು. ಎಲ್ಲ ಸರಿಪ, ನಾರ್ತ್ ಕರ್ನಾಟಕದವ್ರು ಕರ್ಸ್ಬಿಟ್ಟಿದ್ರು ಊಟಕ್ಕೆ, ಅಡುಗೆಗೆ. ಅವರೆಲ್ಲ ಚೆನ್ನಾಗಿ ಮಾಡಿದ್ರು, ಸ್ವಲ್ಪ ಖಾರ ಬಂದು ಎಷ್ಟು ಸಂತೋಷ ಆಗುತ್ತೆ ನೋಡಿ. ಸಿಡ್ನಿನಲ್ಲಿ ಕರೆದಿದ್ದಾರೆ ಈಗ. ಮಸ್ಕಟ್ ಅಂತ ದೇಶ, ಅಲ್ಲಿ ರಾಜರು ವಿಶೇಷವಾಗಿ ತಮ್ಮ ಒಂದು ಆಸ್ಥೆಯನ್ನು ವಹಿಸಿ ಧರ್ಮೋಪದೇಶ ಇನ್ ಮಾಡರ್ನ್ ಪರ್ಸ್ಪೆಕ್ಟಿವ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಮಸ್ಕಟ್ನಲ್ಲಿರ್ತಕ್ಕಂಥ ಕನ್ನಡಿಗರೆಲ್ಲರನ್ನು ಓಮನ್ ಕನ್ನಡಿಗರು ಒಕ್ಕೂಟ ಮಾಡಿಕೊಂಡನ್ನ ಓಂಕಾರ ಅನ್ನೋ ಹೆಸರು ಮಾಡಿಕೊಂಡಿದ್ದಾರೆ. 2.5 ಗಂಟೆಗಳ ಕಾಲ ನನ್ನ ಪ್ರವಚನವನ್ನು ಆಲಿಸಿದರು. ಇದು ಹೆಗ್ಗಳಿಕೆ ಕಳ್ಕೊಳ್ಳೋ ಕಾಲ. ಹೊರ ದೇಶದವರು ನಮಗೆ ಅಷ್ಟು ಕೇಳ್ತಾ ಇದ್ದಾರೆ, ಅಂದರೆ ಅಲ್ಲಿ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಇಲ್ಲಿ ಯಥೇಚ್ಛವಾಗಿದೆ. ಚಂದ್ರಶೇಖರ ಸ್ವಾಮಿಗಳಿರ್ಬೋದು, ವಿಧುಶೇಖರ್ ಇರ್ಬೋದು, ಬೇಜಾವರ್ಧನ್ ಇರ್ಬೋದು. ನಾವು ನೋಡ್ದಂಗೆ ಸತ್ಕಾರ್ಯಗಳು ಬೆಂಗಳೂರಿನಲ್ಲಿ ಪ್ರತಿ ದಿವಸ ನಡೆಯುತ್ತೆ. ಚಾತುರ್ಮಾಸ ಪರ್ಯಂತ ಅಂತೂ ಪ್ರತಿ ದಿವಸ ಧಾರ್ಮಿಕ ಕಾರ್ಯಗಳಾಯಿತು. ಎದೆ ಮುಟ್ಟಿ ಹೇಳ್ಕೊಳ್ಳಿ, ಯಾವ ಯತಿಗೆ ನೀವು ಏನನ್ನು ಕೊಟ್ರಿ ಅಂತ. ಕಷ್ಟ ಅನಿಸುತ್ತಲ್ವ. ಯತಿಹಸ್ತೆ ಜಲಂ ದದ್ಯಾತ್ ವೈಕ್ಷುಂ ದದ್ಯಾತ್ ಪುನರ್ಜಲಂ ತದನ್ನಂ ಮೇರಣಾತುಲ್ಯಂ ತಜ್ಜಲಂ ಸಾಗರೋಪ ವಟೌತು ಸಮವೃಕ್ಷಸ್ಯ ಗೃಹಸ್ಥೆ ದ್ವಿಗುಣಂ ಭವೆ ವಾನಪ್ರಸ್ಥ ಶತಗುಣೈಶ್ಚೈವ ಯಥೋ ದತ್ತಮನಂತಕಂ ಅಂತ ವಾಕ್ಯ. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ, ಒಂದು ಅಕ್ಷರ ಅರ್ಥ ಆಗಲಿಲ್ಲ. ಸಂಸ್ಕೃತ ಬಿಟ್ವಿ, ಸಂಸ್ಕೃತಿ ಮರೆತ್ವಿ. ಯತಿಹಸ್ತೆ ಜಲಂ ದದ್ಯಾತ್ ಅಂತ ಬರುತ್ತೆ. ಒಂದು ಬ್ರಹ್ಮಚಾರಿಗೆ ಒಂದು ದಾನವನ್ನು ಕೊಟ್ಟರೆ ಒಂದು ಮರವನ್ನು ನೆಟ್ಟಷ್ಟು ಪುಣ್ಯ ಅಂತ ಹೇಳ್ತಾರೆ. ಗೃಹಸ್ಥನಿಗೆ ಕೊಟ್ಟರೆ, ಸದ್ಗೃಹಸ್ಥ ಮಾತ್ರ. ತುಂಬ ಇರೋ ಮಣ್ಣಲ್ಲಿ ಕೊಟ್ಟರೆ ಏನು ಉಪಯೋಗ? ಯಾರು ಪಾತ್ರನಿದ್ದಾನೋ, ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೋ, ಶ್ರೋತ್ರಿಯನಿದ್ದಾನೋ, ಭಗವಂತನ ಕಾರುಣ್ಯಕ್ಕೆ ಸ್ವಲ್ಪ ಕಡಿಮೆ ಅನ್ಸಂತಿರ್ತಾರೋ ಅವರಿಗೆ ಕೊಟ್ಟರೆ 2 ಮರದ ಪುಣ್ಯ ಬರುತ್ತಂತೆ. ವಾನಪ್ರಸ್ಥ ಶತಗುಣೈಶ್ಚೈವ ಅಂತ ಎಲ್ಲ ತುಂಬ ಜನ ಹೇಳ್ತಾರೆ, ಕಾಡ್ಗೆ ಹೋಗ್ಬಿಡ್ತೀನಿ ಅಂತ ಹೆಂಡತಿಗೆ ಎದುರ್ಕೊಂಡು. ನೋ ದಟ್ ಈಸ್ ನಾಟ್ ವಾನಪ್ರಸ್ಥ. ಈಗ ಹೋಗ್ತೀನಿ ಅಂದ್ರೂ ಕಾಡಿಲ್ಲ. ವಾನಪ್ರಸ್ಥ ಅಂದ್ರೇನು ಅಂತಂದರೆ ಮನೆಯಲ್ಲೇ ಇದ್ದುಕೊಂಡು ವನದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಬದುಕ್ತಕ್ಕಂಥದ್ದು ಅಂತ. ಏನೇ ಕಾಫಿ ಕೊಡ್ತೀಯ ಒಂದು ಲೋಟ ಅಂದರೆ ಅವರು ಮೊಬೈಲ್ನಲ್ಲಿ ರೀಲ್ಸಲ್ಲಿ ಬಿಸಿ. ನೋ ಕಾಫಿ. 11 ಗಂಟೆಗೆ ಅಯ್ಯೋ ನೀವು ಕಾಫಿ ಕೇಳಿದ್ರಿ ಅಲ್ವಾ ಅಂತ. ಹ್ಞೂ ಕಣೆ ಅಂತಂದೆ. ಅರ್ಥೇ ಬಿಟ್ಟನಂದ್ರೆ ಹೋಗಲಿ, ಮಧ್ಯಾಹ್ನಕ್ಕೆ ಜ್ಞಾಪಕ ಮಾಡಿಕೊಂಡು. ಮಧ್ಯಾಹ್ನ ಎಲ್ಲೇ ಕಾಫಿ, ಯೋಗಕ್ಕೆ ಸೇರಿಕೊಂಡಿದ್ದೆ, ಬರೋದು 7 ಗಂಟೆ ಆಗೋಯ್ತು. ಬೆಳಗ್ಗೆನೂ ಕಾಫಿ ಇಲ್ಲ, ಸಂಜೆನೂ ಕಾಫಿ ಇಲ್ಲ. ಕಾಫಿ ವನದಲ್ಲಿ ಸಿಗುತ್ತಾ? ಸೊ ಇಲ್ಲ, ಆಯ್ತಲ್ಲ. ಹೀಗೆ ಯಜಮಾನರು ಹೋದ ವರ್ಷ ಹೇಳಿದರು, ಮುಂದಿನ ವರ್ಷ ಗೌರಿ ಹಬ್ಬಕ್ಕೆ ನಿಮ್ಮ ತವ್ರ ಮನೆಯಿಂದ ಕೊಡಿದ್ರು ಬೇಡ, ನಾನು ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂತ. ಆ ಥರ ಹೇಳಿ 25 ಗೌರಿ ಹಬ್ಬ ಬಂತು, ಇನ್ನೂ ಕೊಡಿಸಿಲ್ಲ. ಓಕೆ, ವನಪ್ರಸ್ಥದಲ್ಲಿ ರೇಷ್ಮೆ ಸೀರೆ ಉಟ್ಕೊಳ್ತಿದ್ರು, ತೊಂದರೆ ಇಲ್ಲ. ಹೀಗೆ ಮನೆಯಲ್ಲಿ ಇದ್ದುಕೊಂಡು ವನದಲ್ಲಿ ಇದ್ದಂತೆ ಬದುಕೋದಿದೆಯಲ್ಲ, ಇದಕ್ಕೆ ವಾನಪ್ರಸ್ಥ ಅಂತ ಕರೀತಕ್ಕಂಥದ್ದು. ಅಂದರೆ ಆಸೆ ಆಕಾಂಕ್ಷೆಗಳನ್ನು ನಿಯಮಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು, ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಎಲ್ಲ ಅನುಕೂಲಗಳಿದ್ದರೂ ಕೂಡ ಅನುಕೂಲಗಳಿಂದ ಹೊರತಾಗಿ ಭಗವಂತನೆಡೆಗೆ ಸೇರ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ವಾನಪ್ರಸ್ಥ ಅಂತ ಕರೀತಾರೆ. ಆ ವಾನಪ್ರಸ್ಥದಲ್ಲಿ ಕೊಟ್ಟರೆ ದಾನವನ್ನು ಅಂಥವರಿಗೆ 100 ಮರ ಕೊಟ್ಟಷ್ಟು ದಾನ ಬರುತ್ತಂತೆ ಅಂತ ಹೇಳ್ತಾರೆ. ಯಥೋ ದತ್ತಂ ಅನಂತಕಂ ಅಂತ. ಯಾರು ಯತಿಗಳಿದ್ದಾರೆ, ಸನ್ಯಾಸಿಗಳಿಗಿದ್ದಾರೆ, ಅವರಿಗೆ ಕೊಟ್ಟರೆ ಅನಂತ ಮರಗಳನ್ನು ನೆಟ್ಟ ಪುಣ್ಯ ಬರುತ್ತೆ ಅಂತ. ನಾವೆಲ್ಲ ಯೋಚನೆ ಮಾಡ್ಕೊಳ್ಳಿ, ಚಾತುರ್ಮಾಸದಲ್ಲಿ ಎಷ್ಟು ಗುರುಗಳ ಹತ್ತಿರ ಹೋಗಿ ಒಂದು ದಿನವಾದರೂ ಒಂದು ಆ್ಯಪಲ್ ಆದರೂ ಕೊಟ್ಟು ಬಂದವ ಅಂತ. ಇದನ್ನು ಬೆಳೆಸ್ಕೊಳ್ಳಿ. ಶಾಲೆಗೆ ಸೇರಿಸೋದಕ್ಕೆ, ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಶಾಲೆಗೆ ಸೇರಿಸೋದಕ್ಕೆ, ಮಗ 100ಕ್ಕೆ 100 ತೆಗಿಬೇಕು ಅಂತ ಹೇಳಿ ಮಾಡೋದಕ್ಕೆ, ಮಗಳು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಮತ್ತೊಂದು ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಇದನ್ನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ತಕ್ಕಂಥದ್ದು ಏನೇನೂ ತಪ್ಪಿಲ್ಲ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ
ನಮ್ಮ ಸಂಸ್ಕಾರವನ್ನು ಒಂಚೂರು ತಿಳಿಸ್ಕೊಡಿ. ದೊಡ್ಡವರು ಬಂದಾಗ ಟಿ ವಿ ನೋಡ್ತಾ ಕಾಲನ್ನ ಹೆಂಗೆಂಗೋ ಇಟ್ಕೊಂಡು ಮಲ್ಕೊಂಡಿದ್ದು, ಅವ್ರು ಬಂದಿದ್ದ ತಕ್ಷಣ ಯಾರೇ ದೊಡ್ಡವರು ಬಂದರು ತಕ್ಷಣ ಎದ್ದು ಅವ್ರಿಗೊಂದು ನಮಸ್ಕಾರ ಮಾಡೋದನ್ನು ಕಲಿಸ್ಕೊಡಿ. ಆ ನಮಸ್ಕಾರ ಮಾಡ್ತು ಅಂತಂದರೆ ಕಾಲು ಮುಟ್ಟಿ ಬೇಕಾದಷ್ಟು ಆಶೀರ್ವಾದ ಸಿಗುತ್ತೆ. ಮನೆಗೆ ಬಂದವ್ರನ್ನ, ಅತಿಥಿಗಳನ್ನ ಸಣ್ಣ ಸತ್ಕಾರ, ಏನು ಬೇಡ, ಬಂದವ್ರಿಗೆ ಒಂದು ತಕ್ಷಣ ಒಂದು ನೀರು ಕೊಡಿ, ಒಂದು ತುಂಡು ಬೆಲ್ಲ ಕೊಡಿ, ಅದಕ್ಕೇನು ತೊಂದರೆ ಇಲ್ವಲ್ಲ. ಅಷ್ಟು ಸತ್ಕಾರ ಮಾಡೋಕ್ಕಾಗಲ್ವ ನಮ್ಮ ಕೈಲಿ? ಇದನ್ನೆಲ್ಲ ಯೋಚಿಸ್ಕೊಂಡು ಮಾಡಿ. ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಯಾರೇ ದೊಡ್ಡವ್ರು ಬಂದರು ಹೇಗೇ ಇದ್ದರೂ ಕೂಡ ನೀನು ಫಸ್ಟ್ ಬಂದು ನಮಸ್ಕಾರ ಮಾಡು ಅಂತ ಹೇಳಿ ಅದನ್ನು ಕಲಿಸ್ಕೊಡಿ. ಭಗವಂತನಿಗೆ ನೀನು ಹೋಗೋಕ್ಕೆ ಮುಂಚೆ ಒಂದು ನಮಸ್ಕಾರ ಮಾಡಿಬಿಟ್ಟು ಹೋಗಪ್ಪ ಅಂತ ಹೇಳ್ಬೋದು. ಎಕ್ಸಾಮಿನೇಷನ್ಗೆ ಹೋಗ್ತಾ ಇದೆಯಾ, ಗಣಪತಿಗೆ ಒಂದು ನಮಸ್ಕಾರ ಹಾಕಿ ಹೋಗು, ವಿದ್ಯಾ ಗಣಪತಿಗೆ ಜೈ ಅಂದ್ಬಿಟ್ಟು ಹೋಗು ಅಂತ ಹೇಳ್ಬೋದು. ಅದೆಲ್ಲ ಇಲ್ಲ ನಮ್ಮ ಮಕ್ಕಳು 100 ತೆಗೆದಿದ್ದಾರಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಒಂದು ಸಣ್ಣ ಟೆಸ್ಟು, ವಾಟ್ ಈಸ್ ಈಕ್ವಲೆಂಟ್ ಟು 100 ಅಂತ. ABCDಗೆ ಎಗೆ 1 ಅಂತ ಕೊಟ್ಟು ಝೆಡ್ಗೆ 26 ಅಂತ ನಂಬರ್ ಕೊಡ್ತೀವಿ ಅಂತ ಇಟ್ಕೊಂಡು, ಸೊ ಒಂದು ಪದನ ನೀವು ಮಾಡಬೇಕು. ಇದನ್ನೆಲ್ಲ ಉಪಯೋಗಿಸಿ ಯಾವುದು 100ಕ್ಕೆ 100 ಬರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಒಬ್ಬ ವಿದ್ಯಾರ್ಥಿ ನನಗೆ ಹೇಳ್ದ ಹಾರ್ಡ್ ವರ್ಕ್ಸ್ ಅಂತ, HARDWORK ಅಂತ ಹಾಕಿದ್ವಿ ನಂಬರ್. Hಗೆ ಎಷ್ಟು, ಎಗೆ ಎಷ್ಟು, ಡಬ್ಲ್ಯೂಗೆ ಎಷ್ಟು ಅಂತೆಲ್ಲ ಹಾಕಿದ್ವಿ. 96 ಬಂತು. ನಾಲೆಡ್ಜ್ ಅಂತ ಇನ್ನೊಂದು 97 ಬಂತು. ಇನ್ನೊಂದೇನೋ ಹೇಳ್ದ 98 ಬಂತು. ಕೊನೆಗೂ ಹುಡುಗ ಹೇಳ್ದ ಸರ್ ಆ್ಯಟಿಟ್ಯೂಡ್ ಅಂತಂದ, ಕರೆಕ್ಟ್ 100 ಬಂತು ಅಂತ. ನಾನು ಹೇಳಿದೆ ನಾನು ಸ್ವಲ್ಪ ಸೆಲ್ಫಿಶು, ನಾನು 101 ಬೇಕು ಅಂದೆ. ಹುಡುಕಿದ್ರೆ ಇಡೀ ದಿನ ಕೊಟ್ಟಿದ್ದೆ ಅವ್ರ ಟೈಮು. ನಾನು ಆಲ್ಸೋ ಟೇಕ್ ಕ್ಲಾಸಸ್ ಇನ್ ಜುಡಿಷಿಯಲ್ ಅಕಾಡೆಮಿ. ಎಲ್ಲ ಇದನ್ನೆಲ್ಲ ಕೊಟ್ಟಿದ್ದಕ್ಕೆ ಕ್ವಶನ್ಸು ನಮ್ಮ ಜಡ್ಜಸ್ಗೆ ಎಲ್ಲ ಹುಡ್ಕೊಂಬನ್ನಿ ನಾಳೆ ಏನಾದ್ರು ಅಂತ. ಯಾರಿಗೂ 101 ಸಿಗಲಿಲ್ಲ. ಯಾಕೆಂದರೆ ಅವರೆಲ್ಲ ಎಕ್ಸಾಮ್ ಬರೆದು ಪಾಸ್ ಆಗಿ ಜಡ್ಜ್ ಆಗಿದ್ರಲ್ಲ, ಸೊ ಅಲ್ಲಿಗೆ ಸ್ಟಾಪ್ ಆಗೋಗಿತ್ತು ಆ್ಯಟಿಟ್ಯೂಡ್ಗೆ. ನಾನು ಮಾರನೇ ಬರೆದು ಕೊಟ್ಟೆ ಲವ್ ಆಫ್ ಗಾಡ್ ಅಂತ. ಲವ್ ಆಫ್ ಗಾಡ್ ಅಂತ, ಲವ್ ಆಫ್ ಗಾಡ್ ಬಿಕೇಮ್ 101. ಮನೆಗೆ ಹೋಗಿ ಪ್ರಯತ್ನ ಮಾಡಿ. ಇದನ್ನು ಮಕ್ಕಳಿಗೆ ಹೇಳ್ಕೊಡಿ. ಆಸೆ ಪಡ್ತಾರೆ, ಸಂತೋಷ ಪಡ್ತಾರೆ. ಭಗವಂತನ ಕಾರುಣ್ಯ ಇಲ್ಲದೆ ಏನೂ ಸಿಕ್ಕೋದಿಲ್ಲ, ಅದನ್ನು ತಿಳ್ಕೊಳ್ಳಿ. ದೇರ್ ಆರ್ ಮೆನಿ ಸ್ಲಿಪ್ಸ್ ಬಿಟ್ವೀನ್ ಕಪ್ ಅಂಡ್ ಲಿಪ್ ಅಂತ. ಇದನ್ನು ಚೆನ್ನಾಗಿ ಹೇಳ್ಕೊಡಿ ನಮ್ಮ ಮಕ್ಕಳಿಗೆ. ಮಾನಸಿಕವಾಗಿ ಧೈರ್ಯ ಮಾಡಿ. ಈಗ ಒಂದು 8-10 ವರ್ಷದ ಕೆಳಗಡೆಗೆ ಭೋಪಾಲ್ನಲ್ಲಿ ಜುಡಿಷಿಯಲ್ ಅಕಾಡೆಮಿಗೆ ಹೋಗಿ ವಾಪಸ್ ಬರ್ತಾ ಇದ್ದೆ. ವಯ್ಯ ಬಾಂಬೆ ಬರಬೇಕಾಗಿತ್ತು, ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ. ಆ ಫ್ಲೈಟ್ ಏನೋ ಡಿಲೇ ಆಗಿತ್ತು. ನನಗೆ ಮಾರನೇ ದಿನ ಬೆಳಗ್ಗೆ 5:30ಗೆ ಫ್ಲೈಟ್ ಇದೆ ಬೆಂಗಳೂರಿಗೆ ಅಂತ ಆಯಿತು. ಮಧ್ಯಾಹ್ನ 10 ಗಂಟೆಗೆ ಬಾಂಬೆಯಿಂದ ಹೊರಡಬೇಕಾಗಿತ್ತು, ಏನೋ ಡಿಲೇ ಆಗಿ ಇಟ್ ವಾಸ್ ರೀಶೆಡ್ಯೂಲ್ಡ್ ಟು 5:30. ವಾಟ್ ಟು ಡೂ? ಎಲ್ಲೂ ಹೋಗುವಾಗ